ನವಿಕೆ ಬಲುವರ್ಣ, ನಿನ್ನ ಕಂಗಳ ಬೊಂಬಣ್ಣ ಮುಂಗುರುಳ ಕೈ ಬೀಸಿ ಕರೆಯಿತೆನ್ನ. ಬಂದು ಬಿಗಿದಪ್ಪಿದೆ ಬಾ ನನ್ನ ಚಿನ್ನ. ಆಹಾ, ಎಂತಹ ಸೊಗಸಾದ ಸಾಹಿತ್ಯ! ಹಸಿರು ಸೀರೆಯನ್ನೊಟ್ಟು, ಹಸಿರು ಕುಪ್ಪಸ ತೊಟ್ಟು, ಹಸಿರು ಬಳೆಯನ್ನಿಟ್ಟು, ಶ್ರಾವಣ ಮಾಸದಲ್ಲಿ ನವಮಾಸ ತುಂಬಿ ಬಸುರಿಯಂತೆ ಕಾಣುವ ಭೂಮಾತೆ ನಿನ್ನಲ್ಲಿಹುದು ಸ್ವರ್ಗ ಸುಖ. ಕವಿತೆ ಕಾವ್ಯ ಕೇವಲ ಅಕ್ಷರಗಳ ಅಸ್ಥಿಪಂಜರ ಅಲ್ಲ, ಅದು ಕವಿಯ ಎದೆಯ ಒಲದಿಂದ ಬಂದತೇನೆ. ಅದಕ್ಕಂತಲೇ ಪಾಶ್ಚಿಮಾತ್ಯ ಕವಿ ಜಾನ್ ಕಿಟ್ಸ್ ಹೇಳಿರೋದು, ದ ಥಿಂಕ್ ಆಫ್ ಬ್ಯೂಟಿ ಕ್ಯೂಟ್ ವಾಸ್ ಜಾಯ್ ಫಾರ್ ಎವರ್ ಅಂತ. ಯಾರು? ಹೌದು, ನಾನೇ. ಸಾಕು ಮಾಡಿ ಸಾಹಿತ್ಯಗಳನ್ನು, ಸಾಹಿತ್ಯದ ಬಗ್ಗೆ ಇಷ್ಟು ದಿನಗಿಸ್ಕೊತಾ ಇದ್ದೀರಾ. ಅಂದಾಗೆ ಸ್ವಲ್ಪವಾದ್ರೂ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತೀರಾ? ಸ್ವಲ್ಪ ಲಕ್ಷ್ಯ ಕೊಡಿ ಅಂತ. ಗೀತಾ, ಕಲೆಯ ಉಚ್ಚೆ ಅಂತದ್ದು. ನಾನೊಬ್ಬ ಕವಿಯಾಗಬೇಕು, ಸಾಹಿತಿಯಾಗಬೇಕು, ಕರ್ನಾಟಕದ ತುಂಬೆಲ್ಲ ಕಲೆ ಎಂಬ ಸೀರೆ ಇಡಿಸಿ, ಸಾಹಿತ್ಯವೆಂಬ ಕುಪ್ಪಸ ತೊಡಿಸಿ, ಈಗಿನ ಕಾಲದ ರಾಜಕಾರಣಿಗಳ ದರೋಡೆಕೋರರ ಸಂಚು, ಶ್ರೀಮಂತರ ಅಟ್ಟಹಾಸವನ್ನು ಸಮಾಜಕ್ಕೆ ಬಯಲು ಮಾಡಿ ತೋರಿಸಬೇಕೆಂದು ಪ್ರಯತ್ನ ಮಾಡುತ್ತಿದ್ದೇನೆ. ನಾ ಬರೆಯುವ ಈ ನಾಟಕದ ನಾಂದಿಗೆ ನನ್ನ ಬೆರಳಿಗೆ ನೀನು ಲೇಖನೆಯಾಗಿ ಬಂದಾಗ ನನ್ನ ಸಾಹಿತ್ಯ ಸಾರ್ಥಕವಾಗುತ್ತದೆ ಗೀತಾ, ಸಾರ್ಥಕವಾಗುತ್ತದೆ. ಇದೆಂತ ಮಾತು ಬಡಿ! ಸಾಹಿತ್ಯದಂತ ಸಾಹಿತ್ಯ ಸುಲಭ ಎಂದು ಕವಿಗಳಂತ ನೀವು ನುಡಿತಾ ಇದ್ದೀರಾ. ಆದರೆ ನಾಟಕರು ಕಡು ಬಡವರು ಅಷ್ಟೇ ಇಲ್ಲ, ನಾನು ಲೇಖನಾಗಲಿ ಅಂತ ಹೇಳುವ ಈ ಚಿತ್ರ ಮಾತು ನಿಮ್ಮದು. ಯಾಕಂದ್ರೆ ನಮ್ಮಣ್ಣ ಒಬ್ಬ ತುಂಬಾ ಬಡವ, ತಂದೆ ತಾಯಿ ಕಳೆದುಕೊಂಡು ತಪ್ಪದೆ ಮಕ್ಕಳು ನಾವು ಹಠಭಾಗ್ಯ ಕಳೆದುಕೊಂಡಿದ್ದೇವೆ. ಅಷ್ಟರಲ್ಲಿ ಈ ಪ್ರೀತಿ ಪ್ರೇಮದ ರಸರೂಪಕ್ಕೆ ಮುಂದಾಗಿದ್ದೇವೆ. ಒಂದು ವೇಳೆ ಈ ವಿಷಯ ನನಗೆ ಗೊತ್ತಾದರೆ ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ನಿಮ್ಮ ಪಾದ ದೂರದಿಂದ ನನ್ನನ್ನು ದೂರ ಮಾಡುತ್ತಾನು. ಎಂತ ಮಾತನಾಡಿದ ಗೀತಾ? ಪ್ರೀತಿಗೆ ಬಡತನ ಸಿರಿತನ ಮುಖ್ಯ ಅಲ್ಲ, ಕುಲಗೋತ್ರಗಳು ಮುಖ್ಯ ಅಲ್ಲ. ಶ್ರೀಮಂತನ ಮನೆಯಲ್ಲಿ ಉರಿಯುವ ದೀಪಕ್ಕೂ ಬಡವನ ಮನೆಯಲ್ಲಿ ಉರಿಯುವ ದೀಪಕ್ಕೂ ಯಾವ ಕುಲವಿದೆ? ಮಹಾಭಾರತದಲ್ಲಿ ಆಚಾರ್ಯ ಭೀಷ್ಮ ಕರ್ಣನ ಕುಲದ ಹೆಸರು ಹೇಳಿ ಅವನನ್ನ ತೇಜೋವಧೆ ಮಾಡಲು ಒಡಗುತ್ತಾನೆ. ಆವಾಗ ಕರ್ಣ ಹೇಳುವ ಮಾತನ್ನು ಕೇಳಿದೆಯಾ ಗೀತಾ ನೀನು? ಆಚಾರ್ಯರೇ, ಕುಲ ಅಲ್ಲ, ಚಲಂ ಕುಲಂ, ಗುಣಂ ಕುಲಂ, ಅಭಿಮಾನ ಒಂದೇ ಕುಲಂ, ಹೈಮ ಕುಲಂ ಅಂತ ಹೇಳ್ತಾನೆ. ಜಗತ್ತಿಗೆ ರಕ್ಷಾ ಕವಚಗಳಾಗಿರುವ ಪಂಚಭೂತಗಳಾದ ಭೂಮಿ, ಆಕಾಶ, ನೀರು, ಗಾಳಿ, ಬೆಳಕು, ಇದುಗಳಿಗೆ ಯಾವ ಕುಲ ಇದೆ ಗೀತಾ? ಸುಳ್ಳು. ಪ್ರೀತಿಗೆ ಬಡತನ ಸಿರಿತನ ಮುಖ್ಯ ಅಲ್ಲ, ಮುಖ್ಯವಾಗಿ ಬೇಕಾದದ್ದು ಗುಣವನ್ನರಿತು ಬಾಳುವೆ ಮಾಡುವ ನಾರಿಯಾಗಿರಬೇಕಷ್ಟೇ. ಅಂದರೆ ತಾವು ಕವಿಗಳಾಗಿರುವಾಗ ತುಂಬಾ ರಸಿಕರಂತ ಕಾಣಿಸುತ್ತಾ ಇದೆ ಗೀತಾ. ನೋಡಲ್ಲಿ ಆ ಮರದ ಮೇಲಿರುವ ಕುಳಿತಿರುವ ಹಕ್ಕಿಗಳನ್ನ ನೋಡು. ಅವುಗಳಿಗೆ ಯಾವ ಕುಲವಿದೆ? ಅವುಗಳನ್ನ ಮದುವೆ ಮಾಡಿಸಿ ಈ ಹಸಮಣಿಗೆ ಕರೆತಂದವರಾರು? ನೋಡಿದೀಯಾ ಹೇಗೆ ಪ್ರೀತಿಯಿಂದ ಮನಗಳು ಒಂದಾಗಿವೆ ಎಂದು? ಮನಗಳು ಒಂದಾದರೆ ಪ್ರೀತಿ. ನನ್ನ ಪ್ರೀತಿಗೆ ಯಾರೇ ಅಡ್ಡ ಬಂದರೂ ನನ್ನ ತೀರ್ಮಾನವಂತೂ ಬದಲಾಗೋದು ಗೀತಾ, ಬದಲಾಗೋದು. ಪ್ರೀತಿಯ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಮಾತಿರುವ ನೀವು ಮುಂದೆ ನಾಟಕ ಬಂದ್ರೆ ಪ್ರೀತಿ ಬಗ್ಗೆ ಬಂದು ತಾನೆ? ಹೌದು ಗೀತಾ, ಈ ಕವಿ ಮೆಚ್ಚಿದ ಕನ್ಯೆ ಅರ್ಥಾತ್ ಯಾರ ಹಣ್ಣು ಯಾರ ಪಾಲಿಗೆ ಈ ನಾಟಕದ ನಾಯಕಿ ನೀನೇ ಗೀತಾ, ನೀನೇ. ಹೌದಾ? ನೋಡಿ ವೀರೇಶ, ಹೇಗಾದ್ರೂ ಮಾಡಿ ನಮ್ಮ ಅಣ್ಣನಿಗೆ ಬೇಗ ಆದಷ್ಟು ಒಪ್ಪಿಸಿಬಿಡಿ. ಯಾಕಂದ್ರೆ ಪ್ರೀತಿ ಪ್ರೇಮ ಅಂತ ದುಮಿಗೆ ಬಿಟ್ಟಿದ್ದೇವೆ. ಅಂದಾಗೆ ನಮ್ಮ ಅಣ್ಣನಿಗೆ ಏನಾದ್ರೂ ಹೋಗುತ್ತಾ ಆದ್ರೆ
ಈ ಪ್ರೀತಿ ನಾಟಕದಲ್ಲಿ ನಾನು ಕೊಡಬೇಕಾದ್ರೆ ಕಡು ಕೊಡುವಳು ನನ್ನಲ್ಲಿ ಕೂಡ ಏನೂ ಇಲ್ಲ. ಗೀತಾ, ತುಸು ನಗುತ್ತ ಬಂದೇವ ನಸು ನಗುತ್ತ ಬಾಳೋಣ, ಬಡತನ ಸಿರಿತಾನ ಕಡಿತನಕ್ಕಿರ್ತಾವೇನ ಅಂತ ಬೇಂದ್ರೆ ಹೇಳಲ್ವೇ? ಗೀತಾ, ಕಡು ಬಡತನದ ಬಳಲಿಕೆಯಲ್ಲಿ ಎದ್ದು ಕಾಣುವ ಕೆಂಪು ಹೂವಿರುವ ಈ ಬಿಳಿ ಬಯಲು ಸೀರೆಯನ್ನುಟ್ಟು ಅರೆತೆರದೆ ಜಂಪರನ್ನೇ ತೊಟ್ಟು ಮುಂಗುರುಳ ಮುಂದೆ ಬಿಟ್ಟು ನವಿಲಿನಂತೆ ನರ್ತಿಸುವ ನಿನ್ನನ್ನು ಕಂಡು ನನ್ನ ಮನ ಅಲ್ಪ ಕಾಣಿಕೆಯಾಗಿ ಒಂದೇ ಒಂದು ಸಲ ಛೀ, ಹೋಗಿ. ಎಷ್ಟು ಸಾಹಿತ್ಯ ಬರ ರಸಿಕರಲ್ವೇ ನೀವು? ರಸಿಕತೆ ನನ್ನಲ್ಲಿದ್ದರೂ ಈ ರಸಿಕನಿಗೆ ರಸದೌತಣ ನೀಡುವ ಪುಷ್ಪ ನೀನಾದೆಯಲ್ಲ ಗೀತಾ. ನೋಡಿ, ಆ ಪುಷ್ಪಕ್ಕೆ ಈ ದುಂಬಿಯಾಗಿ ಆ ರಂಗು ರಂಗಿನಲ್ಲಿ ಪುಷ್ಪರಿಸುವಾಗ ರಸದೂಟ ನೀಡುವ ಅದೇ ಅದೇ. ಸಚ್ ಎ ವಂಡರ್ಫುಲ್ ಲೈನ್ ಗೀತಾ. ನಿನ್ನ ಮಾತು ತುಂಬಾ ವಿಚಿತ್ರವಾಗಿದೆ ಗೀತಾ. ಚಿತ್ರದ ಮಾತು ಏನಿದೆ, ವಿಚಿತ್ರವಾಗಿದೆ ಈ ಮಾತು. ಹಾಗಾಗಿ ನಿಮ್ಮ ಗುಣವಂತವರಿಗೆ ಹೃದಯ ಗಟ್ಟಿಗೆ ಇರಬೇಕಾದ್ರೆ ಪುಣ್ಯ ಮಾಡಬೇಕು ಅಷ್ಟೇ ಅಂತ ಹೇಳಿದೆ. ಆ ಪುಣ್ಯ ಈ ಪುಷ್ಪವತಿಗೆ ಎದುರೊಂದು ಆಗಲೇ ಹೇಳಿಲ್ವೇ ಗೀತಾ? ಮದುವೆ ಎಂಬ ಮೂರಕ್ಷರದ ಒದಿಕೆ ಮದುವೆಯಾಗುವ ಯುವಕ ಯುವತಿಯರಿಗೆ ಸೇರಿದ್ದು. ಸ್ವಯಂ ಪ್ರೇರಣೆಯಿಂದ ಸಂಗಾತಿಯನ್ನು ಆಯ್ದುಕೊಳ್ಳುವುದು ಅವರವರಿಗೆ ಸೇರಿರುತ್ತದೆ ಅಷ್ಟೇ. ಸಾಕಿದ ನಾಯಿಯನ್ನು ಗುರುವೆ ಮುಸುತ್ತದೆ ಅಷ್ಟೇ ಇಲ್ಲ, ಆ ನಾಯಿ ತುತ್ತು ಮಾಡಿ ಉಳಿಸಿದ ದನಿಯ ಜೊತೆ ಮಾತ್ರ ಬದುಕಿಸುವ ಅಧಿಕಾರ ಇರುತ್ತದೆ. ಒಡೆಯನಿಂದ ಅವಮಾನಿತನಾದ ನಾಯಿ ಅಲ್ಲಿರಲು ಬಯಸದೆ ಬೇರೆಯೊಬ್ಬರ ಆಶ್ರಯವನ್ನು ಬಯಸಿ ಹೊರಟು ಹೋಗುತ್ತದೆ ಗೀತಾ. ಹಾಗಿದ್ರೆ ಇದು ನಿಮ್ಮ ಕೊನೆಯ ನಿರ್ಧಾರವೇ? ಹೌದು ಗೀತಾ, ನಾವಿರುವರು ಪಕ್ಕ ಬಲಿತ ಅಕ್ಕಿಯಂತೆ ಹಾರಾಡಿ ಚಂದ್ರಲೋಕದತ್ತ ಸಾಗೋಣ. ಈ ಮಾತು ಕಲಿಸುವ ತಾಳಿ. ಕನಸಿಗೆ ಸಾವಿದ್ದರೆ ಕಲ್ಪನೆಗೆ ಜೀವ ಇರುತ್ತದೆ. ಅವೆರಡನ್ನ ಸಮಾನವಾಗಿ ಸ್ವೀಕರಿಸುವುದೇ ನನಸಿನ ಗುಣಧರ್ಮ. ಕನಸಿನ ಮಾತು ದೂರಾಗಿ ನನಸಿನ ಗೋಪುರ ಕಟ್ಟುತ್ತಿದ್ದೇನೆ. ಅಂದ್ರೆ ನನ್ನ ಮನವು ಹೀಗೆ ಅರಳಿತು ಅಂತ. ಅರಳಿದ ಮನಕ್ಕೆ ಹಾಗಿದ್ರೆ ಈಗ ಬಾಳ ಬೆಳಗುವ ಭಾಗ್ಯದ ದೇವರು ನೀವು. ಗೀತಾ, ನಿನ್ನ ಈ ಸುಮಧುರವಾದ ಗಾಯನದಿಂದ ಒಂದು ಹಾಡನ್ನಾದರೂ ಹಾಡಲಾರೆ ಗೀತಾ? ಆಯ್ತು, ನಿಲ್ಲಿಸಿದಂತೆ
यदा यदा हि धर्मस्य ग्लानिर्भवति भारत अभ्युत्थानं धर्मस्य तदात्मानं विनाशाय साधूनां धर्म संस्थापनार्थाय संभवामि युगे युगे। ಇದೇನಪ್ಪ ಈ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ?
ದೇವರು ಯಾವುದೋ ರೂಪದಿಂದ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರುವವರ ಕಲಿಯುಗ, ತಲೆ ತಲೆಯುವವರ ಕಲಿಯುಗ, ತಲೆ ಹೊಡೆಯುವವರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಕಾಳಧನಿಕರ ಮಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. ಗೀತವೀರೇ, ಅಂತೂ ಈ ಎರಡು ಹಕ್ಕಿಗಳ ಪಟ್ಟ ಬರೆದ ಕೂಡಲೇ 6 ಅನುವಾಗಿವೆ. ಈ ಹಕ್ಕಿಗಳನ್ನು ಬಿಟ್ಟು ಜಯದಿಂದ ಇವನನ್ನ ಆದಿಯಳವಾಗಿ ಮಾಡಬೇಕು. ಜಯ, ನಾವೆಚ್ಚಿದ್ದು ಗೀತನನ್ನ. ಆದರೂ ಕಡು ಬಡತನವಿದ್ದರೂ ಕಳೆಗುಂದದ ಗೀತಳ ಮುಖ ಕಾಮಕ್ಕೆ ಕೈ ಮಾಡಿ ಕರೆಯುತ್ತಲಿದೆ. ಏನವಳ ಸೌಂದರ್ಯ! ನಗರದಲ್ಲಿಯ ಸೂರ್ಯನನ್ನೇ ಪ್ರಜ್ವಲಿಸಿ ಕೋಲು ಮಿಂಚಿನಂತೆ ಒಡೆದು ಹೇಗಾದರೂ ಮಾಡಿ ಗೀತಳೊಂದಿಗೆ ಕಾಮಚಲ್ಲಾಟ ಮಾಡಬೇಕು. ದಿಸ್ ಈಸ್ ಕರೆಕ್ಟ್. ರಘು, ಈ ವಿಶ್ವಾಸನ ಮತಿಗೆ ಮಿಂಚುವ ಹಂಚಿಕೆಗಳ ಕಪಟ ಕೌರಸ್ಥಾನಕ್ಕೆ ಸಿಲುಕಿದವರು ಯಾರು ಬದುಕಿಲ್ಲ. ಬದುಕಲು ಸಾಧ್ಯವಿಲ್ಲೆಂಬುದನ್ನು ನೀನು ಅನುವೇಗಿಯಾದೆಯಾ? ಕೂಲಿ ಮಾಡುತ್ತಿರುವ ನಿನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಸುಂದರಿಯಂತಿರುವ ನಿನ್ನ ತಂಗಿಗೆ ಗೀತಗಳನ್ನು ಕರೆಸಿ ಬಹುದಿನದಿಂದ ಉಕ್ಕುತ್ತಿರುವ ಕಾಮದ ಖುಷಿಯನ್ನು ಕಲಿಸಿಕೊಳ್ಳದೆ ಹೋದರೆ ಅವಿಶ್ವಾಸ ಬಗ್ಗೆ ವಿಶ್ವಾಸನೆಯಲ್ಲ. ಅಗ್ನಿతో పెట్టుకుంటే కాలిసిపోతా, నీరుతో పెట్టుకుంటే కానీ ఈ విశ్వాసంతో పెట్టుకుంటే ಕಳೆದುಕೊಂಡ ತಬ್ಬಲಿ ನಾವು. ಚಿಕ್ಕ ವಯಸ್ಸಿನಿಂದ ನಾವು ನನ್ನ ಅನ್ನ ಬೆಳೆತಾನೆ ಬಂದಿದ್ದೇವೆ. ಆದಷ್ಟು ಬೇಗನೆ ತಂದೆ ತಾಯಿ ಕಳೆದುಕೊಂಡ ಈ ತಬ್ಬಲಿಗಳನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಜಯ, ಏನಮ್ಮ ಪೂಜೆ ಮುಗಿತಾ? ಬಾನ ಏನಮ್ಮ ನೀನು ಹಗಲು ರಾತ್ರಿ ಈ ರೀತಿ ಆ ದೇವಿ ಮುಂದೆ ಪೂಜೆ ಮಾಡ್ತಾ ಕೂತ್ರ ಈ ನಿನ್ನ ಅಣ್ಣನ ಗತಿ ಏನು? ಬಾರಮ್ಮ, ನನಗೆ ಯಾಕೋ ಬಹಳ ಹೊಟ್ಟೆ ಸೇರತೈತಿ. ಅಣ್ಣ, ನನಗೆ ಗೊತ್ತಣ್ಣ, ಈ ನನ್ನ ಅಣ್ಣ ಹಸುವಿನಿಂದ ಬಂದಿದ್ದಾನೆ ಅಂತ. ಮೊದಲು ಪ್ರಸಾದ ತೆಗೆದುಕೋ, ಆ ನಂತರ ಊಟ ಮಾಡುತ್ತೆ. ಅಂತ ಹಾಗೆ ಎಲ್ಲಿ ವೀರೇಶಣ್ಣ ಇನ್ನು ಬಂದೇ ಇಲ್ವಲ್ಲ? ಇನ್ನೇನು ಅವನು ಬರ್ಬೋದಮ್ಮ. ಜಯ, ತಂದೆ ತಾಯಿಗಳನ್ನು ಕಳೆದುಕೊಂಡು ತಪ್ಪಲಿಯಾದ ನಮಗೆ ನಿನ್ನ ಅತ್ತಿಗೆಯ ತಾಯಿಯಾಗಿ ಆ ಎಲ್ಲಾ ನೆನಪುಗಳನ್ನು ಮರೆಸುತ್ತಿದ್ದೆ.
ಪುನಃ ಆ ವಿಧಿ ತನ್ನ ಅಟ್ಟಹಾಸವನ್ನು ಮೆರೆದು ನಿನ್ನ ಅತ್ತಿಗೆಯನ್ನು ನಮ್ಮಿಂದ ದೂರ ಮಾಡಿದೆ. ಅಂದಿನಿಂದ ಆ ಎಲ್ಲಾ ನೋವುಗಳನ್ನ ನೀನೇ ಮರೆಸ್ತಾ ಇದೀಯ ಜಯ. ಆ ಕೊಡೆಕಲ್ ಬಸವೇಶ ನಮಗೆ ಸಕಲ ಅಷ್ಟ ಐಶ್ವರ್ಯಗಳೆಲ್ಲವನ್ನೂ, ಆದ್ರೆ ನನ್ನಿಂದ ನಿನಗಾಗ್ಲಿ ನಿನ್ನಣ್ಣ ವೀರೇಶನಿಗಾಗ್ಲಿ ಯಾವ ತೃಪ್ತಿನೇ ಇಲ್ವಲ್ಲಮ್ಮ. ಅಣ್ಣ, ಹಿಂದೆ ನಡೆದ ಘಟನೆಯನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ಯಾಕೆ ಈ ರೀತಿ ಚಿಂತಿಸ್ತಿರ್ವೆ ಅಣ್ಣ? ಅತ್ತಿಗೆ ತೀರ್ ಹೋದ್ರೇನಾಯ್ತು, ಈ ಮತ್ತೊಂದು ಮದುವೆ ಮಾಡಿಕೋ. ಆವಾಗ ನನ್ನ ಮಗನಿಗೆ ನಿನ್ ಮಗಳ್ ಕೊಡು, ಆವಾಗೆಲ್ಲ ದುಃಖ ಮಾಯವಾಗುತ್ತೆ. ಏನಮ್ಮ, ನಿನ್ನ ಮದುವೆ ಆದ್ಮೇಲೆ ಹುಟ್ಟುವ ಗಂಡು ಮಗು ಎಂದು ನಿನ್ನ ಭಾವನೆಯೋ? ಹೋಗ್ಸಿ, ಇದು ಒಂದು ತಿರುಕನಗನಸು ನೋಡು. ಆ ತಾಯಿ ಹತ್ರ, ಅಮ್ಮ ನನಗೊಬ್ಬ ಸದ್ಗುಣ ಸಂಪನ್ನ ಗಂಡನ ಕರುಣಿಸ್ತಾ ಅಂತ ಬೇಡಿಕೊ. ಆಗ ನಿಮಗೆ ಹುಟ್ಟುವ ಹೆಣ್ಣನ್ನ ವೀರೇಶನ್ ಕೊಟ್ಟು ಮದುವೆ ಮಾಡು. ಯಾವಾಗ ನೋಡಿದ್ರು ಬೇರೆ ನಿಂದು ಚೇಷ್ಟೆ ಮಾತೆ, ಬೇರೆ ಕೆಲಸನೇ ಇಲ್ಲ ನಿನ್ಗೆ. ವೀರೇಶಣ್ಣ ಬಂದ್ರಂತ ಕಾಣಿಸ್ತಿದೆ. ಇದೇನಮ್ಮ ಜಯ, ಕೈಯಲ್ಲಿ ಆರತಿ ತಟ್ಟೆ ಪೂಜೆ ಬೇರೆ. ಓ, ಈ ಮನೆಗೆ ಅತ್ತಿಗೆಯನ್ನ ಕರಿತರ್ಬೇಕಂತಲೋ? ಏ ದಡ, ಈ ಮನೆಗೆ ಅತ್ತಿಗೆ ಕರೆತರೋದ್ರಲ್ಲಿ ಅಲ್ಲೋ, ಕಾಲೇಜ್ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬರೋದು ಯಾಕೆ ಇಷ್ಟು ಲೇಟು? ಯಾಕೋ ಸುತ್ತಾಡ್ಕೊಂಡ್ ಬರೋದು ಬಹಳ ಅಣ್ಣ, ಅದು ತಂಗಿ ಜಯ, ಮೊದಲು ಅಣ್ಣನಿಗೆ ಮದುವೆ ಆಗಲು ದಿನಾಲು ನೀನು ಇದೇ ಮನೆ ಕೆಲಸ ಮಾಡ್ತಾ ಇದ್ರೆ ಅಣ್ಣ ಮದುವೆ ಆಗೋದೇ ಬೇಡ ಅನ್ನುತ್ತಾನೆ. ನಾಳೆಲಿಂದ ಒಂದು ಕೆಲಸ ಮಾಡಮ್ಮ, ಈ ಅಡಿಗೆ ಕೆಲಸಕ್ಕೆ ಉಪವಾಸ ಸತ್ಯಾಗ್ರಹ ಹೂಡಿಬಿಡು, ಅಂದ್ರೆ ತಾನೇ ಮದುವೆ ಆಗೋದಕ್ಕೆ ದಾರಿಗೆ ಬರ್ತಾನೆ. ವೀರೇಶಣ್ಣ, ನೀನು ನಾಗೇಶನ ನನ್ನ ಕನಸನ್ನು ನೆನಪು ಮಾಡುವ ಭಾರ ನಿನ್ನಲ್ಲಿದೆಯಲ್ಲ. ಆದಷ್ಟು ಬೇಗನೆ ಎಲ್ಲರಿಗೂ ಓದಿ ಲಾಯರ್ ಆದ್ರೆ ಅಣ್ಣ, ನಾಗೇಶನ ನನ್ನಷ್ಟು ಸಂತೋಷ ಪಡೋರು ಯಾರು ಇಲ್ಲ ಅಣ್ಣ. ಅವನು ತುಂಬಾ ಸಂತೋಷ ಪಡ್ತಾನೆ. ತಂಗಿ, ನನಗೂ ಲಾಯರ್ನಾಗಬೇಕು, ಎತ್ತಮ್ಮನಿಗೆ ಕೊಟ್ಟ ಭಾಷೆಯನ್ನು ಮುಟ್ಟಬೇಕು ಎಂದು ಬಲವಾದ ಆಸೆ ಇದೆಯಮ್ಮ. ಆದರೆ ಏನು ಮಾಡುವುದು? ಕಲಾದೇವಿ ನನ್ನ ಬೆನ್ನತ್ತಿ ಬಿಟ್ಟಿದ್ದಾಳೆ. ತಂಗಿ, ನಾನು ಲಾಯರ್ನಾಗದಿದ್ದರೆ ಏನಂತಮ್ಮ? ಕವಿ ಮಾತ್ರ ಆಗಿರುವನಲ್ಲ ತಂಗಿ, ಎಲ್ಲದಕ್ಕೂ ದೈವ ಬೇಕು ತಂಗಿ, ದೈವ ಬೇಕು. ನೋಡೋಣ, ಅರಸನಾಗಿರು ಅಂತ ಹೇಳಿದೆ, ಆಳಾಗಿರ್ತೀನಿ ಅಂತ ಹೇಳುವ ಈ ನಿನ್ನ ಬುದ್ಧಿ ಏನ್ ಹೇಳಲ್ಲ ನಾನು. ಬಾಬಾ, ಊಟ ಮಾಡೋಣಂತ ಇದ್ರು. ನಡಿಯಮ್ಮ, ಹೊಟ್ಟೆಯಲ್ಲಿರೋ ಕೂಸಿಗೆ ಪುಟ್ಟಪ್ಪ ಅಂತ ಹೆಸರಿಟ್ರಂತೆ, ನನ್ನಂತವನೇ ಇರ್ಬೇಕು. ನಡಿಯಮ್ಮ, ಹೋಗೋಣ. ಹಲೋ ಬ್ರದರ್, ನಾಗೇಶ್ ಮನೆಯಲ್ಲಿದ್ದಾನೆ? ಎಸ್, ಬನ್ನಿ ವಿಶ್ವಾಸ್, ಕುಳಿತುಕೊಳ್ಳಿ. ಇದ್ದಾರೆ, ಕರೆಯಲೇ? ಕರೆದರಂತೂ ಉತ್ತಮ. ಸರಿ. ಹಾಗೆ ನಿಂತಿರುವಿರಲ್ಲ, ಕುಳಿತುಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಕುಳಿತುಕೊಳ್ಳಲು ಸ್ಥಳ ಬೇಕೆಂದು ಅನುಮಾನಿಸಿದೆ. ಕುಳಿತುಕೊಳ್ಳಲು ಸ್ಥಳ ಕೊಟ್ಟಾಗ ಇದೇನಿದು? ನಿಮ್ಮ ಮಾತಿನ ಅರ್ಥವೇ ನನಗೆ ಅರ್ಥವಾಗ್ತಿಲ್ವಲ್ಲ. ಕಾಲ ಕೂಡಿ ಬಂದಾಗ ತಾನೇ ಅರ್ಥವಾಗುತ್ತದೆ. ಹಲೋ ವಿಶ್ವಾಸ್, ಯಾವ ಬಂದ್ಯೋ? ಇದೀಗ ಬಂದೆ ನಾಗೇಶ್. ಅಣ್ಣ ತಂಗಿಯರಿಬ್ಬರು ಕಟ್ಟುತ್ತಿದ್ದ ಕನಸಿನ ಗೋಪುರ ನನ್ನಿಂದ ನಡೆಸಬಾರದು, ಲೇಟಾಗಿದೆ. ಇರಲಿ, ನಿಮ್ಮ ತಮ್ಮನ ವಿದ್ಯಾಭ್ಯಾಸ ಎಲ್ಲಿಗೆ ಬಂತು? ನೋಡು ಮಿತ್ರ, ನನ್ನ ತಮ್ಮ BA ಪಾಸ್ ಕೂಡಲೇ ಅವನ್ನ ಲಾ ಕಲಿಯಲು ಬೆಂಗಳೂರು ಕಳಿಸ್ಬೇಕಂತ ಮಾಡಿದ್ದೇನೆ. ನನ್ನ ತಾಯಿ ಕೊಟ್ಟ ಮಾತಂತವನ್ನ ಐರನ್ನಾಗಿ ಮಾಡಬೇಕಲ್ಲ ಮೇಡಮ್. ನಾಗೇಶ್, ನೀನೇನೋ ನಿನ್ನ ಕಾರ್ಯ ಮಾಡಿ ಕೈ ತೊಳೆದುಕೊಳ್ಳಬೇಕಂದಿರುವೆ. ವೀರೇಶ ನೋಡಿದರೆ ಆಗಲಿರಲು ಕಲೆ ಕಲೆ ಎಂದು ಹುಚ್ಚಿ ಇಡಿಸ್ಕೊಂಡು ಬಿಟ್ಟಿದ್ದಾನೆ. ನಾ ಕೈಯಲು ಅವಳಿಂದ ಸಾಧ್ಯವಿಲ್ಲ ಎಂಬುದು ನನ್ನ ಭಾವನೆ. ನೋಡು, ಹಿರಿಯವನಾದ ನಾನು ನನ್ನ ಕರ್ತವ್ಯ ಮಾಡಬೇಕಲ್ಲ.
ಮುಂದಿನ ವರ್ಷ ಆ ಭಗವಂತನ ಬಿಟ್ಟಿದ್ದು ಇರ್ಲಿ ಬಿಡು, ಆ ವಿಷಯ ಯಾಕೆ. ಜಯ, ಅಮ್ಮ ಜಯ ಬಾಯ್ಲಿ. ಬಂದೇನ? ನೋಡಮ್ಮ, ಅಪೂರ್ವಕ ನನ್ನ ಸ್ನೇಹಿತ ಮನೆಗೆ ಬಂದಿದ್ದಾನೆ. ನಮ್ಮ ಜೊತೆ ಇನ್ನೊಂದು ತಾಟ ಹೆಚ್ಚಿಗೆ ಹಾಕು, ಎಲ್ಲರೂ ಕೂಡ ಊಟ ಮಾಡೋಣ. ಸರಿ ಅಣ್ಣ. ನೋಡು ನಾಗೇಶ್, ನನಗಂತೂ ಹಸಿವಿಲ್ಲ. ಇನ್ನು ನೀವು ನನಗಾಗಿ ಹಸಿದಿರುವುದು ಎಂದಾಗ ಊಟ ಮಾಡೋದಕ್ಕೆಲ್ಲ ತಾನೆ ನಡಿ. ಕನ್ಯಾ ನೋಡಕ ನಾವು ಕನ್ಯಾ ನಮಗೆ ಸಿಗಬಲ್ಲೆ. ಸಾಕಾಗೋತ್ರಿ ಯಪ್ಪ. ಯಾವ್ದಾದ್ರು ಒಂದು ದಂಧೆ ಹಿಡಿದು ಜೀವನ ಮಾಡಬಹುದ್ರಿ. ಈ ದಲ್ಲಾಳಿ ಕೆಲ್ಸಕ್ಕ ಮೊದಲು ಶರಣ ಹೊಡಿಬೇಕ್ರಿ, ಶರಣ ಹೊಡಿಬೇಕು. ಮೊನ್ನೆ ನಮ್ಮ ಮಗಳ ಮನೆ ಎರ್ದಾಳ ಶರಣ ಕನ್ಯಾ ನೋಡಕ್ ಹೋಗಿದ್ವಿ. ಮಾವ ಹುಡುಗಿ ಎಷ್ಟನೇ ದರ್ಜೆ ಮುಗಿಸ್ಯಾಳ ಅಂತ ಕೇಳಿದ. ಬಾಳೆಲೇ ಶರಣಪ್ಪ 3, 4 ಮುಗಿಸಿ 5ನೇದಕ್ಕೆ ಕೈ ಹೆಚ್ಚಳ ನೋಡ್ರಿ. ಕಿವಿ ಬಾಸ್ಬೇಕ್ರಿ ಅವನು. ಅಲ್ಲ, ಈಗಿನ ಕಾಲದ ಹುಡುಗರಿಗೆ ಅನ್ಯಾಯ ಒಪ್ಸೋದು ಬಹಳ ಕಷ್ಟ ಐತ್ರಿ, ಬಹಳ ಕಷ್ಟ ಐತೆ. ಅಲ್ಲ, 2-3 ಹುಡುಗಿಯರಿಗೆ ತಾಳಿ ಇಲ್ಲದೆ ತಾಯಿಯಾದವರಿಗೆ ವರ ಹುಡುಕಿ ಲೈಸೆನ್ಸ್ ಕೊಡಿಸಿ ಮದುವೆನೂ ಮಾಡಿಸಿದ್ದಾರೆ. ಎಷ್ಟೋ ಹುಡುಗಿಯರಿಗೆ ಮಕ್ಕಳನ್ನು ಕರ್ಕೊಂಡು ಬಂದವರಿಗೆ ಮದುವೆನ ಮಾಡಿಸಿ ಲೈಸೆನ್ಸ್ ಕೊಡಿಸಿ ಮಕ್ಕಳನ್ನ ಅವ್ರ ಕೈಯ ಕೊಟ್ಟು ಕಳಿಸಿ. ಇನ್ನು ನನ್ನ ಮಗಳಿಗೆ ಎಂತ ಕಠಿಣ ಆತಲ್ರಿ, ಎಂತ ಕಠಿಣ ಆತು ಅಲ್ರಿ. ನನ್ನ ಮಗ ಯಾವ ತರ ಕಡಿಮೆ ಹೇಳ್ರಿ. ನಡೆದರೆ ನವೀನಂತೆ, ನುಡಿದರೆ ಗಿಳಿಯಂತೆ, ಹಾಡಿದರೆ ಹೋಗಿಲೆಯಂತೆ. ದೇವರ ಶಿವಪಾಲಿಕ್ಕಿದ್ದಂಗದಲ್ರಿ ನನ್ನ ಮಗಳು. ಸ್ವಲ್ಪ ಬೇಸ್ ನಿಂತ್ಕೊಂಡ್ರೆ ನಿಮ್ದು ಹೊಡಿತೀನಿ. ಯಾಕೆ ನನ್ನೇನು ಹೊಡಿತೀವಿ? ಎಲ್ಲಾರ ಮದುವೆ ಮನೆ ನೋಡು ಹೊಡಿವಂತಿ ಹೋಗ್ಯ.
ಅರ್ಥನೇ ಇಲ್ವಲ್ಲ ಅಂಡರ್ಸ್ಟ್ಯಾಂಡ್ 100 ಡ್ರೈಯರ್ ಇಲ್ಲ 100 ಡ್ರೈಯರ್ ಇದ್ರ ನನ್ನಂತ ಅರನಳ್ಳಿ ಅಂತ ಚಟ್ನಿ ಹಾಕೋಬೇಕಪ್ಪ ಲೇ ತಮ್ಮ ಅದನ್ನ ಬಿಚ್ಚಿಬಿಡಲ್ಲ ಸೀದಾ ಸ್ವಾನ್ ಭಕ್ತರು ಇಲ್ಲೇ ನೈವೇದ್ಯ ಮಾಡ್ಯಾರ ಮೊದಲು ಅಂಡರ್ವೇರ್ ತಗೊಳ್ಳು ಹೌದ ಅಂಡರ್ವೇರ್ ತಗೊಳ್ಳು ಅಂಡರ್ವೇರ್ ಹಾಕಿದ್ರೆ ಬಂದಿನಿ ಒಳ್ಳೆ ಸ್ಟಾಪ್ ಕಂಡ್ರಿ ಸಿಟಿ ಬಸ್ ಕಂಡಕ್ಟ್ರಿ ಬಸ್ ಎಲ್ಲೈತಪ್ಪ ಏನು ಹೊಡ್ತೀಗಿ ರೀ ಯಜಮಾನ್ರ ನಿಮ್ದು ಒಳ್ಳೆ ನ್ಯಾಚುರಲ್ ಫೋಟೋ ಐತ್ರಿ ಅದಕ್ಕ ಫೋಟೋ ಹೊಡಿತೀನಿ ಅಂತ ಸಿಟಿ ಬಸ್ ಸಾಕಾಗಿ ಸೀದಾ ಥಿಯೇಟ್ರಿಗೆ ಬಂದೇನು ಫೋಟೋ ಹೊಡಿಯಕ್ಕೆ ರೀ ಯಜಮಾನ್ರ ನಿಮಗೆ ಕೇಳ್ತಾವಿಲ್ಲ ನಾನು ಸಿನಿಮಾ ಡೈರೆಕ್ಟರ್ ಇದ್ದೀನಿ ಸಿನಿಮಾಕ್ಕಂತ ಇಂಥ ಭೋಜನ ಬೇಕಾಗಿತ್ತಪ್ಪ ಅದಕ್ಕೆ ಫೋಟೋ ಹೊಡೆಯಕ್ಕೆ ಬಂದೀನಿ ಅಂದ್ರೆ ನೀವು ಒಬ್ಬರಲ್ಲ ನಿಮ್ಗೆ ಹಿಂದ ಮುಂದ ಜೋಡಿಲ್ಲೇನ ನೀವು ಬರೋಬಾರ ಇಲ್ಲ ಐತಲ್ಲ ಎಲ್ಲಿ ಈ ಬರೋಬರ ನೋಡ್ತಮ್ಮ ನಮ್ಮ ಜೋಡಿ ಇಲ್ಲೇ ಐತ್ ನೋಡು ಇದು ಇದ ಜೋಡಿನ ಕಾಣಬೇಕು ಮತ್ತೆ ಯಾವುದು ಸಿಗಂಗಿಲ್ಲ ನಮ್ಮ ಜೋಡಿ ಇದ್ದದ್ದು ಜಾಸ್ತಿ ಅಂತ ಒದ್ದು ನಮ್ಮ ವಯಸ್ಸಿಗೆ ಇದ ಜೋಡಿನಪ್ಪ ಈಗ ನಿನ್ನ ವಯಸ್ಸು ಹಂಗೈತಿ ನೋಡು ಮಗ ಮಾಡು ಒಂದು ಕನ್ಯಾ ನೋಡಿ ಮದುವೆ ಮಾಡ್ತೀನಿ ನಮ್ಮ ಬಾಲ ಹೇಳ್ರಿ ಯಜಮಾನ್ರ ಶೂಟಿಂಗ್ ಚಲೋ ಮಾಡಿಬಿಡ್ತೀನಿ 18 19 ವರ್ಷ ಹುಡುಗಿ ಸಿಕ್ಕ ಸಾಕು ನೋಡ್ರ ಯಾವುದೇ ಇಂಟ್ರಿ ಕಾಸ್ಟ್ ಇರ್ಲಿ ಯಾವ ಬಣ್ಣನೇ ಇರ್ಲ ಯಾವ ಓಣೆನೇ ಇರ್ಲ ಇವ್ರನ್ನ ಯಾರು ನೋಡ್ದಂಗ ಕಟ್ಟಿ ಬಿಡ್ತೀನಿ ತಾಯಿ ನಿನ್ನ ಮಗಳಿಗೆ ಅಂದ್ರೆ ಯಾಕೆ ಬಂದು ನಮ್ಮನೆ ಉಚ್ಚಾಸ್ಪತ್ರೆಯಿಂದ ತರ್ಸ್ಕೊಂಡವ್ರು ಮಾಡ್ಬೇಕು ಸ್ವಲ್ಪ ಸುಧಾರಿಸ್ಕ ಯಜಮಾನ್ರಿ ನಮ್ಗ ಸುಧಾರಿಸೋ ಮಟ್ಟಕ್ಕೆ ಆ ದೇವ್ರಿ ನಮಗೆ ಏನಿಲ್ಲ ಹೂ ಕೊಟ್ಟಿಲ್ರಿ ಇಟೀಟ ಡಿಗ್ರಿ ದಾಟಕತೈತ್ರಿ ನಿನಗೆ ಕನ್ಯಾ ಮನಸ್ಸಿಗೆ ಬಂದ್ರ ನಮ್ಗೆ ಏನು ಕೊಡ್ತೀಯಪ್ಪ ಯಜಮಾನ್ರ ನಮ್ಗ ಹುಡುಗಿ ಮನ್ಸಿಗೆ ಬಂದ್ರಪ್ಪ ಅಂದ್ರ ಹುಡುಗಿ ನೋಡಿನ ತೀರ್ಮಾನ ಮಾಡೋಣ ನೋಡ್ ನಾವು ಅದೇವನ ನನ್ನ ಮಗಳು ಇತ್ಲಾಗ ಬಂದ ಬಾರ್ಲಿ 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 ಬರ್ಲಿ ಬರ್ಲಿ ಬರ್ಲಿ
ಅಂದ್ರಿ ಯಾಕೆತ್ತು ಅಂದೆ ಬರ್ರಿ 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 ನಮ್ಮ ಹತ್ರ ಉದ್ದುದಾನು ಉದ್ದುದಾನು ಏನು ಅಯ್ಯೇ ಏನದು ನಾವು ಹವರ್ ಬಿಟ್ಟವ ಉದ್ದ ನೋಡುದಿ ಬರ್ರಿ ನಮ್ಮ ಹತ್ರ ಉದ್ದನ ಬಾಳೆಹಣ್ಣು ಗುಂಡನು ಸೇಬು ಹಣ್ಣು ದುಂಡನು ಎತ್ತನು ದಡ್ಡ ಸೂರು ಕಬಾಟಿ ಹಣ್ಣು ಇದೇನ್ರಿ ಅವು ಹಣ್ಣ್ರಿ ಇದೇನ್ರಿ ಮೆತ್ತ ನಿಂತಿದ್ರಲ್ಲ ಪಾಪ ಗೊತ್ತೇ ಇಲ್ಲ ಅದು ತೆಬ್ರಿಗೆ ತೆಬ್ರಿಗೆ ಹೆಂಗ್ ರೇಟ್ ಹೇಳ್ರಿ ಅಯ್ಯೋ ರೇಟ್ ಅಲ್ಲ ತಡ್ಕೋ ಬರ್ರಿ 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 ಹಣ್ಣು ಯಾರು ಬೇಕು ಬರ್ರಿ ಹಣ್ಣು ಟಮಾಟಿ ಹಣ್ಣು ಪುಂಗಿ ನೋಡಿರೇನ್ರಿ ಯಪ್ಪ ನೀ ಬಾಯ ಮುಚ್ಕೊಂಡು ಸುಮ್ಮರ್ಲೆ ಪಾಪ ಅವ್ರಿಗೇನೋ ಹಣ್ಣು ಬೇಕಾಗೈತಿ ಕೇಳಕತ್ತಾರ ನೀ ನೋಡ್ದ ಈ ನಮನಿ ಮಾಡಕತ್ತೀರಿ ಬರ್ರಿ ಮಾಡ್ಬರ್ರಿ ಪುಂಗಿ ಮಾಡ್ಬರ್ರಿ 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 ಅದಕ್ಕಿಂತ ಹೆಚ್ಚಿನ ಇನ್ಯಾವ್ದೈತಿ ಸ್ವಲ್ಪ ಲೂಸ್ ಕೊಡ್ದಂತಣ ಮಗ ಬುಡಕ ಕೈ ಹಾಕಿ ನೋಡ ಹಂಡ ರೀ ಬರ್ರಿ ನೀ ಯಾಕೆ ಸರಿ ಏನೋ ನಮ್ಮ ಮಕ್ಕಳು ಬಂದು ಹಡ್ಕೊಂಡ್ಬಿಟ್ಟ ನೋಡ್ರಿ ನಿಮಗಂತೂ ಹಣ್ಣು ಬೇಕಾಗೈತಿ ನಮ್ಮ ಹತ್ರ ಗೊಂಡ್ಕೊಂಡು ಹಣ್ಣು ಭಾಳ ಅದಾವ್ರಿ ವ್ಯಾಪಾರ ಮಾಡ್ಬರ್ರಿ ನೀವು ತಗೊಂಡು ಕೈಲಿ ಬೇಕಾದಷ್ಟು ತೋರಿ ನಾವು ಬೇಡದಂಗಿಲ್ಲ ಯಾಕಂದ್ರೆ ನೀವೇನು ಬೇರೆ ಊರವ್ರ ಇದು ದಿನಾಲದ ಕಣ್ಣಿ ಬಿದ್ದ ಬೀಳದ್ರಿ ಅಂದ್ರ ನಮಗ್ ಸದ್ಯ ಟೊಮೆಟೊ ಬೇಡ ಬಿಡ್ರಿ ನಮ್ದು ನೀನ್ ನೋಡ್ತಿದ್ದಿ ನಮ್ದು ನೋಡ್ತಿದ್ದಿ ನಾನು ನಿಮ್ದು ನೋಡ್ತಿದ್ದೆ ರೀ ಮುಖಾನ ಅಂದಿದ ಮೇಲೆ ಎರಡೇ ಬಾಯಿ ತಗೊಳ್ರಿ ಎರಡೇ ಬಾಯಿನ ಕೊಟ್ಬಿಡ್ರಿ ಬಾ 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 ಮ್ಯಾಲಿನ ಬಣ್ಣ ತಳ 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 ಅಂತ ಒಳಗೈತೈತಿ ಒಳಗಿಂದ ಹೆಂಗೈತೋ ಏನೋ ದೊಡ್ಡ ದಿನ ಸಂಧಿ 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 ತಿರುಗಿ ತಿರುಗಿ ನಮ್ಮ ಹಣ್ಣಿನ ಮೇಲೆ ಎಲ್ಲ ಹುಡುಗರು ಕಣ್ಣು ಬಿದ್ದು ಹಣ್ಣಿನ ಮನೆ ಮಾಸಿದಂಗಾಗಿದ್ರಿ ಮ್ಯಾಲೆ ಮಾತ್ರ ಐತಿ ಒಳಗ ನೋಡ್ರಿ ಹೆಂಗೈತಿ ಅದ್ರ ಒಳಗ ಕೈ ಹಿಟ್ಟು ತಿಂದ್ರ ಬಿಡುದಿ ಇಲ್ಲ ಅಂತ ಬಾಳ ಚಲೋ ಐತ್ರಿ ಸ್ವಲ್ಪ ಲೂಸ್ ಕೊಡ್ದಂಗ ತಡ ಮಗ ಸೆನೆಕ ಬಂದ್ ನೋಡು ತಂಗಿ ಕಾಮಾಕ್ಷಿ ನಡೆಯವ ಮುಂದಿನ ನೋಡಿ ಎರಡು ಬಾಳ ತಗೊಂಡು ಮಾತಾಡೋರು ಬಾಳ ಆಗ್ತಿದಾರ ಇವನ ಹತ್ರ ಒಂದು ವ್ಯಾಪಾರ ಐತಿ ನಮ್ಮ ಬರ್ತೀನಿ ನೀನೋ ಪತ್ರ ಬಿಡಲೆ ಪತ್ರ ಬಿಲ್ಲಿ ನೀನು ಒಳ್ಳೆ ಅವತ್ತಿಗೆ ಇರೋ ಟೈಮಿಗೆ ಇಲ್ಲಿಗೆ ಬರ್ತೀರಾ ಇಲ್ರಿ ಸುಳ್ಗಡದಾಗ ಅಡ್ಡಾಡಕ್ ಹೋಗಿರ್ತೀವಿ ಹರಿಗಾಡಕ್ ಹೋಗ್ರು ಬ್ಯಾಗ್ ಸಾಬಿಟ್ಟಿರ್ತೀವಿ ನಮಗೂ ನಾಲ್ಕು ಬ್ಯಾಗ್ ಹತ್ತಿರ್ತಾವು ರೀ ದಿನ ಇದೇ ರಸ್ತೆ ವ್ಯಾಪಾರ ಮಾಡ್ತೀನಿ ನಾನು ತಗೊಂಡು ಕೈಲಿ ಇನ್ನೊಂದು 4 ಡಜನ್ ತಗೊಂಡ್ಬಿಡ್ರಿ ಯಾಕಂದ್ರೆ ಮುಂದಿನ ನೋಡಿಗೆ ಹೋಗ್ಬೇಕು ನಾವು ಈಗ ರೀ ತಗೊಂಡ್ಬಿಡ್ರಿ ಅದೆಲ್ಲ ಹೋಗ್ಲಿ ಮತ್ತೆ ನೀವು ಬೀಗರ್ಗೆ ವ್ಯಾಪಾರ ಮಾಡೋರನ್ರಿ ಸತ್ತಲೇ ಅಪ್ಪ ವಾಸವ ಈಗ ಸತ್ ನೋಡ ರೀ ನಾವು ಬೆಂಗಳೂರಿನಾಗ ಸಿನಿಮಾ ಡೈರೆಕ್ಟರ್ ಅದೀವಿ ನಮ್ಗ ಸಿನಿಮಾಕ್ಕಂತ ಒಂದು ಹೆಣ್ಣು ಹುಡುಗಿ ಪಾತ್ರ ಮಾಡಕ್ ಬೇಕಾಗಿತ್ತು ಅಂತದ್ದು ನೋಡ್ಕೊಂತ ಈ ಹಳ್ಳಿಗೆ ಬಂದಿವಿ ಒಂದು ಹುಡುಗಿನ ಸಿಗೋಣ ನೋಡು ಹೌದಾ ಎಂತ ಚಲೋ ವ್ಯಾಪಾರ ಐತೆ ನಿಂದು ನೀನು ಹಂಗೆ ಮಾಡಕತ್ತಿ ಕುದುರೆ ಚಟ ಮತ್ತೆ ಎಂತ ಚಲೋ ಐತ್ ಬಿಡ್ರಿ ಏನು? ನಮ್ಮ ಅಕ್ಕನಿಗೆ ಪಾತ್ರ ಮಾಡಕ್ ಬರಂಗಿಲ್ರಿ ಹಾ ಏನಂದ್ರಿ ನೀವ ಒರಿಜಿನಲ್ ರಚಿತಾರಾಮ್ ಕಂಡ ಕಾಣಕತ್ತಿರಲ್ರಿ ನಿಮ್ಗ ಯಾನ್ ವ್ಯಾಪಾರ ಮಾಡಕಂತ ಬರಂತ ಯಾವ ಬದ್ಮಾಸ ಆಗತ್ತನ್ರಿ ನಡ್ರಿ ಇವತ್ತ ಆಯ್ತು ಬಿಡಮ್ರ ಅಂದ್ರೆ ಅದ್ ಏನ್ ಕೇಳ್ತಿ ನಾನು ಕೇಳು ತಂಗಿ ಕಾಮಾಕ್ಷಿ ನಡೆಯವ ಮೈ ಎರಡು ಬಾಳ ತಗೊಂಡು ಬಾಳ ಮಾತಾಡೋರು ಬಾಳ ಬಂದಿದ್ರೆ ನಡಿ ಇವನ ಹತ್ರ ಒಂದು ವ್ಯಾಪಾರ ನಾವಾದ್ರಿ ನಮ್ದು ಎದ್ದ ಬಿಟ್ಟ ಏನ್ ಮಾಡ್ಬೇಕು ಲೇಡಿ ನಾವು ಸುಮ್ಮನೆ ಅವ್ರು ಯಾರು ಗೊತ್ತೈತಿಲ್ಲ ಸಿನಿಮಾ ಡೈರೆಕ್ಟರ್ ಲೇಡಿ ನಾವ್ನ ನನ್ನ ಮಾತು ಸುಮ್ಮನೆ ಮನೆ ಹಾಕಿಗೆ 4 ಬಿಗೆ ಅಂದ ಬಿಗೆ ಆಲಿನ ಗುಂಡಿ ಮನೆಯಾಗಿಟ್ಟು ಬಂದಿದವ ಯಾವ್ದಾದ್ರು ಬಂದ್ ಬೇಕು ಬಂದು ಕೊಡ್ಬೇಕು ನಡೆಯವ ಕಮಕ್ಕೆ ಇವತ್ತೊಂದಿನ ನೋಡಕತ್ತಿ ದಿನ ಎಷ್ಟು ಕೂರ್ದೋಗಿರ್ತಾವೆ ನಮ್ಮ ಮನೆಯಾಗ ನಾವು ಇದ್ದಾಗ ಯಪ್ಪ ಇವ್ರು ಸಿನಿಮಾ ಡೈರೆಕ್ಟರ್ ಜೊತೆ ಮಾತಾಡ್ರಿ ಏನ್ ತಪ್ಪು ಪಪ್ಪ ನನ್ನ ಮಾತಿಗೆ ಸುಮ್ಮನೆ ಮನೆಗೆ ಹೋಗವ ಯಾವ ಮನೆಗೆ ಹೋಗಿ ನಾವು ಎದ್ದ ಬಿಟ್ಟತಿ ಯವ್ವ ನಮ್ಮದು ಎದ್ದೈತಿ ಊರುತಿ ಈಗ ನಂದು ಎತ್ತಂತ ಅವ್ದು ಎದ್ದು ಬಿಡ್ತೀವಿ ನಿಂದೆಪ್ಪ ಮಕ್ಕೊಂಡ್ಬಿಡತ್ತಿ ಹೌದಪ್ಪ ಹೌದಾ ಇರ್ಲಪ್ಪ ನಿಂದೆಲ್ಲ ಬಸ್ ಹರೇಯಪ್ಪ ಹೊಸದರೆ ಯಪ್ಪ ಒಂದ್ ಕೆಲಸ ಮಾಡಿ ನೀನು ಅಲ್ಲಿ ಕುದುರು ನಾವಿಬ್ರು ಮಾಡ್ತೀವಿ ಲವ್ ಏನು ನಮ್ಮ ಅಪ್ಪ ಪರ್ಮಿಷನ್ ಕೊಡ್ತಾರ ನಮ್ಮ ಅಪ್ಪ ನೀವು ಬ್ಯಾನ್ ಯಾತೇನ್ರಿ ಯಪ್ಪ ಇನ್ನ ಏನೋ ಮಾಡಿ ಏನೋ ಅಪ್ಪಾಜಿ ನೀ ಅಲ್ಲಿ ಕುದುರು ಹಾ ರೀ ಹೇಳು ಮಾಡ್ಬರ್ರಿ ಏನ
ಹೇಳಂಗ ಮಾಡಬೇಡ ನನಗ. ಅವ್ ಗೊತ್ತೇ ಇಲ್ಲ ಇವ್ ತೊಗೊಂಡು ಏನ್ ಮಾಡ್ಲ ನೀನು ಅವ್ ಮಾಡಿದ್ರೆ ಗೊತ್ತಿಲ್ಲ ಅಂತ ಏನ ನೋಡಿ ಯಾರ ಯಪ್ಪ ಲೇ ನಾ ಹೇಳಿದ್ದು ಹಂಗ ಅಯ್ಯಯ್ಯೋ ನನಗೊಂದು ನಮೋನ್ ಆಗ್ತೈತಿ ಬಿಡ. ಏನ್ ಮಾಡಿ ನಿಮ್ ಚಡ್ಡಿನ ಏನಾಗತ್ತಮ್ಮ ಚಡ್ಡಿಲ್ಲ ಹಾ ನಿಮ್ ಚಡ್ಡಿನ ಏನಾಗತ್ತಮ್ಮ ಕಾಣವಲ್ದು ಈಕಿ ಎಲ್ಲ ನಿಂತಿರ್ತಾಳ ಒಟ್ಟು ತಯಾರಾಗಿ. ಹೌದಲ್ಲ ಅಮ್ಮ ಬರ್ರಿ 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 ಎಲ್ಲಿಗೆ ನೋಡಿದ್ರ ನಾವು ಒಂದು ನಮೋನ್ ಆಗ್ತೇವೆ. ಇರ್ಲಿ ನನಗೆ ಇಂಥದ ಬೇಕಾಗಿತ್ತು ಆದ್ರೆ ಯಾಕೋ ನಿಮ್ಮ ನಾಗಪ್ಪ ಬಾ ಸಪ್ಪಿಗೆ ಏ ಸಪ್ಪಿಗಿಲ್ಲ ಒಳಗ್ ಸುಮ್ನೆ ಮಕ್ಕೊಂಡನ ನಿಮ್ಮಂತ ನೋಡಿದ್ರೆ ಸುಮ್ನೆ ಇದ್ದಾತನ. ಇದು ನಮ್ಮ ಅಪ್ಪ ವೇಸ್ಟ್ ಇದು ನಮ್ಮ ಮನ್ಯಾಗ ನೋಡಿದ್ರೆ ನೆಲ ತೆಗ್ದು ಬಿಡ್ತತಿ ಎಲ್ಲ ಮಗ್ಳು ಮನೆ ಪೀಸ್ ಓಹೋ ಸೂಪರ್. ರೀ ಹೇಳು ಇಟ್ಕೊರಿ ಏನ ಲವ್ ಮಾಡೋಣ್ರಿ ಎಷ್ಟತ್ತ ಈಗ ಮಾಡಕತ್ತೆ ಬೆಳಗ್ಗೆ ಹರಿಕೊಂಡು ಬಿಡ್ಬಾರ್ದು ನೋಡಿ ಹೆಂಗ್ ಮಾಡ್ತೀವಿ ರೆಡಿ ನಾನ್ ರೆಡಿ ಅಪ್ಪ. ಎಷ್ಟೊತ್ತ ಟೈಮ್ ಬೇಕು ನಿಮ್ಗೆ ಎಲ್ಲದಕ್ಕೂ ಅಮ್ಮ ಹಾಕ್ರಿ Hãy subscribe cho kênh Ghiền Mì Gõ để không bỏ lỡ
ಯಪ್ಪ ಗಮನಿಸವ್ರೆ ಹೋಗೇ ಬಿಡ್ರ ಆಸ್ಪತ್ರೆ ನೀವು ಇಲ್ಲೆಲ್ಲಿ ಬೇಲೆ ಯಾರಿರು ನಮ್ಮ ವಯಸ್ಸಿನ ನೀವು ಇಲ್ಲೆಲ್ಲಿ ಗ್ವಾಡಿ ಯಾರಿರು ಈಗ ದೊಡ್ಡ ಮನುಷ್ಯರಾಗಿ ಬುದ್ಧಿ ಹೇಳಕ್ ಬರ್ತಾರ ನೀವೇನ್ರಿ ಸಂಬಂಧ ಆಹಾ ಎಂಥ ಬ್ಯೂಟಿ ಎಂಥ ಪರ್ಸನಾಲಿಟಿ ಎಂಥ ರಂಬೇರಿ ಅವಳ ಆಡದ ಜನಕ ಯಾರಂತೂ ಇನ್ನೂ ಗೊತ್ತಾದ್ರ ನೀನೇನು ಶೂಟಿಂಗ್ ಮಾಡ್ತಿದ್ದೆ ಹಡದ ಅವರಪ್ಪ ನಾನು ಒಪ್ಪಬೇಕಲ್ಲ ಯಪ್ಪ ಅಂದ್ರ ನೀನು ನನಗ ಮಾವನ ನೀನು ಒಪ್ಪಿದ ಮಾವ ಮಗನ ಇಲ್ಲ ಕೊಡ್ಲಿಕ್ಕಾವ ಎಸ್ ಅಂತೀಯೋ ನೋ ಅಂತೀಯೋ ಏನು ಎಸ್ ಆಲ್ ರೈಟ್ ಅಂತೀಯೋ ಏನು ಶಿವನ್ಗೊಂಡು ಮುಂಚೆ ಹಿಡ್ದಾಗ ಮುಂಚಿಟ ತುಂಬಿಸ್ತೀಯ ಮಗನ ಮಾವ ನಿನ್ನ ಮಗಳು ಯಾಕೋ ಮೂಗು ಮುಗಿಲ್ ಮುಟ್ಟಾಕೈತೆ ಅದಾನ ನೀವೊಂದು ಚಿಂತಿ ಬಿಟ್ಟೈತಿ ಬಿಡ ಏನ್ ಮಾಡೋದೇ ತಮ್ಮ ಸಣ್ಣ ಹುಡುಗಿದ್ದಾಗ ಪ್ರೀತಿಗೆ ಮುತ್ತು ಕೊಟ್ಟು ಹಂಗಾಗೈತ್ ನೋಡು ನಾಳೆ ಮದುವೆ ಇಲ್ಲ ತಾನ ಸರಿ ಹೋಗತ್ತೆ ಈಗ ನಿನ್ನ ಮಗಳು ನನಗೆ ಮುತ್ತು ಕೊಟ್ಟು ಹಳಗಿಳಿಸಿ ಹೋಗ್ಬಿಟ್ಟಾಳ ನೋಡ ಅಂತೂ ಒಪ್ಪಿಕೊಂಡ 9 ತಿಂಗಳದಾಗ ಒಂದು ಒರಿಜಿನಲ್ ಗಂಡು ಮನ ನಡೆದು ಕೊಡ್ತೀವಿ ಇಲ್ಲೇ ಕಾದ್ನ ಕಟ್ಟಿ ಕುಂತ್ಕೊಂಡು ಜೋಗಳ ಆಡುವಂತ್ರಿ ಈ ಜೋಗಳನ ಹುಡುಗ ಇಲ್ಲೇ ಇವನ ಒಳ್ಳೆ ಬಿಟ್ಟನಲ್ಲಪ್ಪ ಹುಡುಗ ಒಳ್ಳೆ ಬುದ್ಧಿವಂತ ಇದ್ದಂಗೆ ಇದೆ ಮೇಲಾಗಿ ಸಿನಿಮಾ ಡೈರೆಕ್ಟರ್ ಅಂತ ಸಾಧ್ಯ ಆದ್ರ ಓದ್ಸೇ ಬಿಟ್ರಾಯ್ತು ವಾಲ್ಗ ನನ್ನ ಮಗಳು ಇವನ್ ಕೈ ಹಿಡಿದ್ರ ಆಗ ನಾನೇ ನಿರ್ದೇಶಕ ನಾನೇ ನಿರ್ಮಾಪಕ ನಾನೇ ನಟ ಸಾರ್ವಭೌಮ ರೀ ಯಜಮಾನ್ರಿ ವಯಸ್ಸಿಗೆ ಒಂದು ಮಗಳ ಮನ್ಯಾಗ ಇಟ್ಕೊಂಡು ಆಕಿ ಮದುವೆ ಮಾಡೋದ್ ಬಿಟ್ಟು ಸಿನಿಮಾ ನಾಟಕ ಅಂತ ಇವನ ಹೆಣ್ಣು ಅಲ್ಲ ರೀ ಯಜಮಾನ್ರಿ ಆಕಿ ಮದುವೆ ಮಾಡಿದಾಗ ವರ್ಷದಾಗ ಹೆಂಗಿದ್ರು ಹಾಡ್ತಾರೆ ಈಗ ಅವ್ನು ಎತ್ಕೊಂಡು ಈ ಬಡಕಲ್ ಬಸಪ್ಪನ ಗುಡಿ ಮುಂದ ಆಡ್ಕೊಂತ ಕುಂದ್ರೆ ಬರ್ಲನ್ರಿ ಯಜಮಾನ್ರಿ ಯಾವಣ್ಣ ಮಂಗ್ಯಾನ ಮಗ ಓ ಚಂದ್ರ ನೀನಪ್ಪ ಈಗ ಒಬ್ಬ ಬಂದಿದ್ದಪ್ಪ ಸಿನಿಮಾ ನಿರ್ದೇಶಕ ಅಂತ ಅವನು 2-3 ಸಿನಿಮಾ ತೆಗೆದಾನಂತ ಹುಡುಗಿನ ಸಿಕ್ಕಿಲ್ಲ ಅಂತ ಅವನಿಗೆ ಅದಕ್ಕೆ ನನ್ನ ಮಗ ಕಾಮಾಜಿನ ಅವನಿಗೆ ಕೊಟ್ಟು ನಾನು ನಿರ್ಮಾಪಕ ಆಗ್ಬೇಕಂತ ಮಾಡೀನಿ ಹ್ಯಾಂಗೈತೆ ಐಡಿಯಾ ಗೊತ್ತಾದ್ ಬಿಡ್ರಿ ನಮಗೆ ಆ ಮಗ ವಯಸ್ಸ ನಿಮಗೂ ನಿಮ್ ಮಗಳಿಗ ಹಿಡಿಸ್ಯಾನ್ರಿ ಉತ್ಸ ರೀ ಅವ್ರು ಯಾರಂತ ತಿಳ್ಕೊಂಡಿರಿ ಈಗ 8 ವರ್ಷದಿಂದ ಹುಡ್ರೆಲ್ಲ ತಲೆ ಕೆಡಿಸಿ ನಾಟಕ ಅಂತ ತಲೆ ಕೆಡಿಸಿ ಊರ್ ಬಿಟ್ಟು ಹೋಗಿದ್ದು ಗೊತ್ತೈತೆ ನಿಮಗೆ ಅವ್ರ ನಮ್ಮ ಶಾಂತಪ್ಪಗ ವಯಸ್ಸ ನನಗೂ ತಲೆ ಕೆಡಿಸಿ 10,000 ಹೊಡ್ಕೊಂಡು ಹೋಗ್ಯಾನ ಅವ್ರು ಎತ್ತ ಬಂದು ಹೇಳ್ರಿ ಹಿಡ್ಕೊಂಬರ್ನ ಲೇ ಚಂದ್ರ ಈಗಿನ ಕಾಲದಾಗ ಯಾರು ನಂಬಬೇಕು ಯಾರು ನಂಬಬೇಕು ಒಂದು ತಿಳವತ್ತೇಳಿ ಅಪ್ಪ ಎಡಗೈ ನಂಬಿಕೆ ಬಲಗೈಗಿಲ್ಲ ಬಲಗೈ ನಂಬಿಕೆ ಎಡಗೈಗಿಲ್ಲ ಕಾಲ ಕೆಟ್ಟೋದಪ್ಪೋ ಕಾಲ ಕೆಟ್ಟೋದ್ ನೋಡ ಕಾಲ ಕೆಟ್ಟಿಲ್ರಿ ಯಜಮಾನ್ರಿ ನಾವು ಕೆಟ್ಟಿವಿ ಕಾಲ ನಾಳೆಗೆ ಕೆಟ್ಟ ಗಬ್ಬು ನಾರ್ತೈತಿ ಅವ್ನ ಎತ್ತಾಗ ಒಂದ್ ಹೇಳ್ರಿ ಕಂಡಲ್ಲಿ ಹೊತ್ತು ನಾನು ಕಾಣ ವಸೂಲ್ ಮಾಡಿ ಬರ್ತೀನಿ ಬರ್ರಿ ಹೋಗಣ್ರಿ ಯಜಮಾನ್ರಿ ಹೌದಪ್ಪ ನಾವೇನ ಇಲ್ಲೇ ನಿಂತ್ರ ಆ ಸಿನಿಮಾ ನಿರ್ದೇಶಕ ನನ್ನ ಮಗಳನ್ನ ನಟಿಯ